ಬದುಕ್ತಾ ಇರೋರು ಅಲ್ಲೇ ಸತ್ತಾಗಿ ಬಿಡಬೇಕು. ಅರ್ಧ ಗಂಟೆ ಆದಮೇಲೆ ಒಂದು ಆರ್ಡ್ರ್ ಕೊಟ್ಟ. ಹಲೋ ನಮಸ್ಕಾರ, ನಾನು ಪ್ರೀತಿಯ KK ಟಾಕ್ಸಿಕ್. ಇವತ್ತು ಮ್ಯಾಂಗ್ಳೂರಲ್ಲಿ ಝೊಮ್ಯಾಟೊದಲ್ಲಿ ಫುಲ್ ಡೇ ಅರ್ನಿಂಗ್ ಎಷ್ಟಾಗುತ್ತೆ, ಅರ್ನಿಂಗ್ ಮಾಡೋಣ, ಎಷ್ಟಾಗುತ್ತೆ ಅಂತ ತೋರಿಸ್ಕೊಡ್ತೀನಿ. ಯಾವ ರೀತಿ ಮಾಡ್ಬೋದು, ಯಾವ ರೀತಿ ಇರುತ್ತೆ, ಪ್ರತಿಯೊಂದು ತೋರಿಸ್ಕೊಡ್ತೀನಿ. ವಿಡಿಯೋ ಕೊನೆ ತನಕ ನೋಡಿ. ಬನ್ನಿ ಸ್ಟಾರ್ಟ್ ಮಾಡೋಣ. ಆನ್ ಮಾಡಿದ್ದೀನಿ, ಬಟ್ ಇನ್ನೂ ಆರ್ಡ್ರ್ ಬರ್ತಾಯಿಲ್ಲ. 9 ಗಂಟೆಗೆ ಆನ್ ಮಾಡಿದೆ. ಇವತ್ತು ನನಗೆ ಆಫರ್ ಇದೆ, 1375 ರೂಪಾಯಿ. ಅದಕ್ಕೆ 25 ಆರ್ಡ್ರ್ ಹೊಡಿಬೇಕು ನಾನು. 25 ಆರ್ಡ್ರ್ ಹೊಡೆನ, ಆಗುತ್ತಾ ಇಲ್ಲ ಟ್ರೈ ಮಾಡೋಣ. ಬಟ್ ಇರುತ್ತೆ ಅಂದರೆ 1 ತಿಂಗಳು 2 ತಿಂಗಳು ಯಾರು ಡ್ಯೂಟಿ ಮಾಡಿರಲ್ಲ ಅವ್ರಿಗೆ ಮಾತ್ರ ಈ ಥರ ಆಫರ್ ಬಂದಿರುತ್ತೆ. ನಾನು 1 ತಿಂಗಳು ಮಾಡಿರಲಿಲ್ಲ, ಅದಕ್ಕೆ ನಂಗೆ ಬಂದಿದೆ. ಆರ್ಡ್ರ್ ಬರುತ್ತೆ, ಆಲ್ಮೋಸ್ಟ್ ಜನ ಇಲ್ಲೇ ಬರೋದು. ಅರ್ಧ ಗಂಟೆ ಆದಮೇಲೆ ಒಂದು ಆರ್ಡ್ರ್ ಕೊಟ್ಟ. ನಮ್ಮ ಗುರುಗಳೇ ಇವರು ಇರ್ಬೋದು. ಎಷ್ಟನೇ ಆರ್ಡ್ರು? 2 ಆರ್ಡ್ರ್ ಹೊಡಿದೆ, ನನಗಿಂತ ಒಂದು ಜಾಸ್ತಿ. ಫಸ್ಟ್ ಆರ್ಡ್ರೇ 280 ಇತ್ತು, ಬಟ್ 350 ಕೊಟ್ಬಿಟ್ಟಿದ್ದಾರೆ. ಥ್ಯಾಂಕ್ ಯು. ಅವ್ರು ದುಡ್ಡು ಕೊಟ್ಟಿಲ್ಲ ಅಂದರೆ ಪರವಾಗಿಲ್ಲ, ಥ್ಯಾಂಕ್ಸ್ ಹೇಳಿದ್ರೆ ಸಾಕು. ಇಲ್ಲಾಂದ್ರೆ ಒಂದು ಸ್ಮೈಲ್ ಮಾಡ್ತಾ ಇಸ್ಕೊಂಡ್ರೆ ಸಾಕು. ಅವ್ರ ಕಡೆಯಿಂದ ಯಾವ ಟಿಪ್ಸು ಬೇಡ ನಮ್ಮ ಕಡೆ. 2ನೇ ಆರ್ಡ್ರ್ ಬಂತು 10-15ಕ್ಕೆ, ಗದರ್ ಕೆಫೆ ಅಂತ. ಬನ್ನಿ ಹೋಗೋಣ. ಇಲ್ಲಿ ರೋಡ್ ಪಕ್ಕ ಎಲ್ಲ ಕಾರ್ ನಿಂತಿದೆ ನೋಡಿ. ಆ ಕಾರ್ ಏನು ನಿಂದ್ರಿಸಿ ಅವರೆಲ್ಲ ಹೋಗ್ಬೋದು. ನಮ್ಮಂಥವ್ರು ಡೆಲಿವರಿ ಬಾಯ್ಸ್ ಎಲ್ಲ ಈ ಥರ ನಿಲ್ಲಿಸಿ ಹೋದರೆ ಫೈನ್ ಹಾಕ್ತಾರೆ. ದುಡ್ಡೋರಿಗೆ ಮಾತ್ರ ಬೆಲೆ ಇದೆ, ದುಡ್ಡಿರೋರಿಗೆ ಬೆಲೆ ಇಲ್ಲ ಇಲ್ಲಿ. ಈ ಕಡೆಯಿಂದ ನೋಡಿ ರೋಡ್ ಹೆಂಗಿದೆ ಅಂತ. ಇದು ಕಂಕನಹಳ್ಳಿ ಸರ್ಕಲ್. ಈ ಕಡೆ ಎಲ್ಲ ತುಂಬ ಹಾಸ್ಪಿಟಲ್ ಇದೆ ಇಲ್ಲಿ. ಬಟ್ ಮಂಗಳೂರು ಸ್ಮಾರ್ಟ್ ಸಿಟಿ ಅಂತ ಹೇಳ್ತಾರೆ. ಮಂಗಳೂರು ಎಂಟ್ರಿ ಆಗುವಾಗ ಮಾತ್ರ ಸ್ಮಾರ್ಟ್ ಸಿಟಿ. ಎಷ್ಟು ಹಾಸ್ಪಿಟಲ್ ಇದೆ ಇಲ್ಲಿ. ಈ ರೋಡ್ ನೋಡಿ ಹೆಂಗಿದೆ. ಇದು ಸಿಟಿ ಒಳಗೆ ರೋಡ್. ಇದು ಗುಂಡಿ ನೋಡಿ ಹೆಂಗಿದೆ. ಇಲ್ಲಿ ಕೂಡ ಹೆಂಗಿದೆ. ಇಲ್ಲಿ ಆಪೋಸಿಟ್ ಹಾಸ್ಪಿಟಲ್. ಎಮರ್ಜೆನ್ಸಿ ಯಾವುದಾದ್ರೂ ಬರ್ತಾ ಇದ್ರೆ ಬದುಕ್ತಾ ಇರೋರು ಅಲ್ಲೇ ಸತ್ತಾಗಿ ಬಿಡಬೇಕು ಆ ಗುಂಡಿಗೆಲ್ಲ. ಎಷ್ಟು ದೊಡ್ಡದಾಗಿದೆ ಇದು. ಅವಾಗೆಲ್ಲ ಒಳಗೆ ಬಿಡ್ತಾ ಇರಲಿಲ್ಲ ಇದರಲ್ಲಿ, ಬಟ್ ಇವಾಗ ಗಾಡಿ ತೊಗೊಂಡು ಹೋಗ್ಬೋದು. ಅಲ್ಲಿ ಸೆಕ್ಯೂರಿಟಿ ಇದ್ದಾರಲ್ವಾ, ಆ ಸೆಕ್ಯೂರಿಟಿ ಹತ್ರನ ಗಾಡಿ ಇಟ್ಟು ನಡ್ಕೊಂಡು ಹೋಗ್ಬೇಕಿತ್ತು. ಬಟ್ ಇವಾಗ ಹಂಗಲ್ಲ, ಆರಾಮ್ ಒಳಗೆ ಗಾಡಿ ತೊಗೊಂಡು ಹೋಗ್ಬೋದು. B ಬ್ಲಾಕ್ 807. ಅರವತ್ತು ಬಿರಿಯಾನಿ ಅದಾಗಿಂದ ನಿನಗೆ 60 ಬಿರಿಯಾನಿ ಅದು ಯಾರಿಗಿದೆ ಸ್ವಿಗ್ಗಿದಾಗಿಂದನೇ ಐತಿ. 60 ಬಿರಿಯಾನಿ ಆರ್ಡರ್ ಹೋಗ್ಬಿಟ್ಟಾನೆ. ಮತ್ತು ಅಷ್ಟು ಆರ್ಡರ್ ಇದೆ ಅಂದರೆ ನೀವು ಫುಲ್ ಐಟಮ್ ರೆಡಿ ಮಾಡಿ ಇಟ್ಕೋಬೇಕಲ್ಲ. ಎಲ್ಲ ರೆಡಿ ಐತಿ. ಅದು ಹಾಕಿಕೊಡಿ ಬೇಗ. ಏನಕ್ಕೆ ವೇಟ್ ಮಾಡಿ ಕೊಡಲ್ಲ. ನಾನು ಕಣ್ಣೆದ್ರಿಗೆ ಇದ್ರೆ ಶೂಟ್ ಮಾಡಿ ಸಾಯಿಸ್ಬಿಡ್ತೀನಿ. ಇರಿಟೇಷನ್ ಕಣ್ರಿ, ಕಳ್ಸಿ ಆಚೆ. ಕೊಡಲ್ಲ. ರೆಸ್ಟೋರೆಂಟ್ ಹೊರಗಡೆ ಇದ್ರೆ ಮಾತ್ರ ಕೊಡೋದು. ಸ್ವಿಗ್ಗಿ ಝೊಮ್ಯಾಟೊದವರಿಗೆ ಅಲ್ಲ ಇಷ್ಟ. ನಿನ್ನ ಅಪ್ಪನಿಗೆ ಹುಡಿದವನಾದ್ರೆ ಬಂದ್ ಮಾಡ್ಸ. ಇಲ್ಲಿ ಜೀವಂತ ಹೇಗೆ ಹೋಗ್ತಿದ್ದ ನಾನು ನೋಡ್ತೇನೆ. ಬ್ಯಾವರ್ಸಿ ಬ್ಯಾಗ್ ರೆಡಿ ಮಾಡ್ತಾರಲ್ಲ ಎಲ್ಲ ರೆಡಿ ಐತಿ. ರೆಡಿ ಮಾಡ್ಕೊಡಿ. ಕೊಡಲ್ಲ. ಫಸ್ಟಿಗೆ ಯಾವ್ದು ಆರ್ಡರ್ ಬಂದಿದೆ ಇವನು ಮಾಡ್ದಾಗ ಕೊಡ್ತೇನೆ. ಮಾಡ್ದಾಗ ಫುಲ್ ಆವಾಜ್ ಹಾಕಿದ್ದಕ್ಕೆ ಆರ್ಡ್ರ್ ಫುಲ್ ರೆಡಿ ಆಗ್ತಾ ಇದೆ ಅಲ್ಲ. ಥ್ಯಾಂಕ್ ಯು. ಈ ಫಿಗರ್ ಎಲ್ಲೋ ನೋಡ್ದಂಗೈತಲ್ಲ. ನಂಗೂ ಹಂಗೆ ಅನ್ನಿಸ್ತಾ ಐತೆ. 9 ಗಂಟೆ ಕೊಡೋರು 3 ಆರ್ಡ್ರ್ ಹೊಡೆದ್ರೆ ಬೇಡ. ಯಪ್ಪ ನಿಮ್ಗೆ ಹೆಂಗೆ ಕೊಡ್ತಾನ್ರಿ ಮಾರ. ಕಳಸಿಗಿರಿ ಕಿಚನಿಂದ ಆರ್ಡ್ರ್ ಬಂದಿದೆ ಅವ್ರಿಗೆ, ನನಗೆ ಬರ್ತಾ ಇಲ್ಲ. ಲಕ್ಕಿ ಮ್ಯಾನ್ ಇವರು. ಇವಾಗಂತಲ್ಲ, ಯಾವಾಗಲೂ ಲಕ್ಕಿ ಮ್ಯಾನ್ ಇವರು.
ಅಯ್ಯಯ್ಯೋ ನೀನ್ ಯಾರು? ನೂರ್ದುಲ್ಲಾ. ಅಯ್ಯೋ ನೀನ್ ಸಾವುದುಲ್ಲಾ ಅಂದ್ರೆ ನನಗೇನು? ಮಂಗಳೂರಲ್ಲಿ ಮಳೆ ಬಂದರೆ ಡ್ಯೂಟಿ ಮಾಡೋದು ತುಂಬ ಕಷ್ಟ, ತುಂಬ ಸ್ಕಿಡ್ ಆಗುತ್ತೆ ಗಾಡಿ. ಟಾರ್ಗೆಟ್ ಮುಗಿಸ್ಬೇಕಂತ ಫಾಸ್ಟಾಗಿ ಓಡಿಸಿರ್ತೀವಿ, ಆದಷ್ಟು ಸ್ಲೋ ಆಗಿ ಓಡಿಸಿ. ಸಂಜೆ 6 ಗಂಟೆಯಿಂದ ತುಂಬ ಮಳೆ ಬರ್ತಾಯಿತ್ತು, ವಿಡಿಯೋ ಮಾಡೋಕ್ಕಾಗಿಲ್ಲ, ಸಾರಿ ಎಲ್ಲರಿಗೂ. 6 ಗಂಟೆಯಿಂದ ಫುಲ್ ಮಳೆ ಬರ್ತಾಯಿತ್ತು, ವಿಡಿಯೋ ಮಾಡೋಕ್ಕಾಗಲಿಲ್ಲ. ಮೊಬೈಲ್ ತೊಗೊಂಡು ಮಳೆಯಲ್ಲಿ ವಿಡಿಯೋ ಮಾಡೋಕ್ಕಾಗಲಿಲ್ಲ. ಅದಕ್ಕೆ ಟಾರ್ಗೆಟ್ ಅಂತೂ ಕಂಪ್ಲೀಟ್ ಆಯಿತು. ಟಾರ್ಗೆಟು 9 ಗಂಟೆಗೇ ಕಂಪ್ಲೀಟ್ ಆಗಿದೆ. ಫುಲ್ ಮಳೆ ಬರ್ತಾಯಿತ್ತು. ಈಗ ಕೂಡ ಹೊರಗೆ ಇನ್ನೂ ಮಳೆ ಬರ್ತಾಯಿದೆ. ಇನ್ನೊಂದು ಲಾಸ್ಟ್ ಆರ್ಡ್ರ್ ಇದೆ, ಇದನ್ನ ಇವಾಗಲೇ ಕಂಪ್ಲೀಟ್ ಮಾಡಿಬಿಡ್ತೀನಿ ನೋಡಿ. ಈ ಥರ ಕಂಪ್ಲೀಟ್ ಮಾಡುವಾಗ ಆರ್ಡ್ರ್ ಬಂದರೆ ತುಂಬ ಕಷ್ಟ. ಈ ಥರ ಕ್ರ್ಯಾಚ್ ಸಿಗುತ್ತೆ ನನಗೆ. ಕ್ರ್ಯಾಚ್ ಕಾರ್ಡ್ ಅಂದರೆ 800 ಆಗಿದೆ ಅನಿಸುತ್ತೆ. ಬಾಕಿ ನಮ್ಮದು ಇದರಲ್ಲಿ ಎಷ್ಟು ಅಮೌಂಟ್ ಇವತ್ತು ನನಗೆ ಇವತ್ತಿಂದು ಅರ್ನಿಂಗು 25 ಆರ್ಡ್ರ್ ಆಗಿದೆ. 11:47 ನಿಮಿಷ ಕೆಲಸ ಮಾಡಿದ್ದೀನಿ. ಅರ್ನಿಂಗ್ ಬಂದ್ಬಿಟ್ಟು 1000, ಟೋಟಲ್ ಆಗಿ 1595 ಇವತ್ತಿನ ಅರ್ನಿಂಗ್. ಝೊಮ್ಯಾಟೊದಲ್ಲಿ ಇವತ್ತಿಷ್ಟು ಅರ್ನಿಂಗ್ ಮಾಡಿದ್ದೀನಿ. ಓಕೆ, ಹಾಗೆ ಸಪೋರ್ಟ್ ಮಾಡಿ. ಮುಂದಿನ ವಿಡಿಯೋ ಸಿಗೋಣ. ಅಲ್ಲಿವರೆಗೂ ಟಾಟಾ, ಬಾಯ್ ಬಾಯ್, ಟೇಕ್ ಕೇರ್.